ಸೂಕ್ತ ನ್ಯೂಸಿಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಮಂಗಳೂರು ನಗರ ಹೊರವಲಯದ ಉಳ್ಳಾಲದ ರಾಣಿಪುರದಲ್ಲಿ ಪಶ್ಚಿಮ ಬಂಗಾಳ ಮೂಲದ ಯುವತಿಯನ್ನ ಗ್ಯಾಂಗ್ ರೇಪ್ ಮಾಡಿದ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಪ್ರಕರಣದಲ್ಲಿ ಮೂರನೇ ಆರೋಪಿಯಾಗಿರುವ ಮನೀಶ್ನನ್ನ ಪೊಲೀಸರು ವಿನಾಕಾರಣ ಫಿಕ್ಸ್ ಮಾಡಿದ್ದಾರೆ ಅನ್ನುವ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಮನೀಶ್ ಪರ ವಕೀಲ ವಿಕ್ರಮ್ ರಾಜ್ ಮಂಗಳೂರು ಕೋರ್ಟಿಗೆ ಅಪೀಲು ಸಲ್ಲಿಸಿದ್ದಾರೆ. ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ವಕೀಲರು, ಕೃತ್ಯ ನಡೆದ ದಿನ ಮನೀಶ್ ಮಂಗಳೂರಿನಲ್ಲೇ ಇದ್ದ ಹಾಗೆ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಮನೀಶ್ ಓಡಾಡಿದ್ದ ಬಗ್ಗೆ ಸಿಸಿಟಿವಿ, ಮೊಬೈಲ್ ಕರೆಗಳು, ಸಿಡಿಆರ್ ಇನ್ನಿತರ ದಾಖಲೆಗಳನ್ನ ಪೊಲೀಸರು ಸಂಗ್ರಹಿಸುವಂತೆ ನಿರ್ದೇಶನ ನೀಡಬೇಕೆಂದು ಕೋರ್ಟಿನಲ್ಲಿ ಕೇಳಿಕೊಂಡಿದ್ದೇವೆ ಎಂದು ಹೇಳಿಕೆ ನೀಡಿದ್ದಾರೆ. ಉಳ್ಳಾಲದ ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ 3 ಜನ ಆರೋಪಿಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ರು. ಅದರಲ್ಲಿ 3ನೇ ಆರೋಪಿ ಮನೀಶ್ ಅವರ ಪರವಾಗಿ ನಾವು ಅಪೇರ್ ಆಗಿದ್ದೇವೆ. ಆ ಸಂದರ್ಭದಲ್ಲಿ ಅವನಲ್ಲಿ ಮಾತಾಡುವಂಥ ಅವಕಾಶ ನಮಗೆ ಸಿಕ್ಕಿತ್ತು. ಅವನಲ್ಲಿ ಮಾತಾಡಿದಾಗ ಅವನು ಹೇಳಿದ ವಿಷಯ ಏನು ಅಂತ ಹೇಳಿದರೆ, ಆ ಪ್ರಕರಣದ ದಿನ ಪೊಲೀಸರ ಪ್ರಕಾರ 8 ಗಂಟೆಯಿಂದ 16ನೇ ತಾರೀಕು 8 ಗಂಟೆಯಿಂದ 12 ಗಂಟೆವರೆಗೆ ಮಧ್ಯದಲ್ಲಿ ಇನ್ಸಿಡೆಂಟ್ ಆಗಿದೆ. ರೇಪ್ ನಡೆದದ್ದು ಮಂಗಳೂರಿಂದ ಕರ್ಕೊಂಡೋಗಿ ಉಳ್ಳಾಲದ ಒಂದು ಕಾಡಿನಂಥ ಪ್ರದೇಶದಲ್ಲಿ ಈ ಪ್ರಕರಣ ಆಗಿದೆ ಅಂತ ಕಂಪ್ಲೇಂಟಲ್ಲಿದೆ. ಅವನೇನು ಹೇಳಿದ ಅಂತ ಹೇಳಿದರೆ, ಆ ದಿವಸ ನಾನು ಮಂಗಳೂರನ್ನು ಬಿಟ್ಟು ಹೊರಗೆ ಹೋಗಲಿಲ್ಲ. ನಾನು ಸುಮಾರು 6:30ಯಿಂದ 8-8:30 ತನಕ ನಾನು ಜ್ಯೋತಿ ಹತ್ತಿರ ಇರುವಂತಹ ಒಂದು ಹೋಟೆಲಲ್ಲಿದ್ದೆ. ಅದಾದ ನಂತರ ನಾನು ಕಂಕನಾಡಿಯ ಪ್ರದೇಶದಲ್ಲಿದ್ದೆ. ಅದಾದ ನಂತರ ಲಾಲ್ಬಾಗಿಗೆ ಬಂದು ಅಲ್ಲಿನ ಒಂದು ಬಾರಲ್ಲಿ ನಾನು ಕುಡಿದು ಅದಾದ ನಂತರ ನಾನು ಮನೆಗೆ ಹೋಗಿದ್ದೇನೆ ಅಂತ ಅವನು ನಮ್ಮ ಹತ್ರ ಹೇಳಿದ. ನಾವು ಕೇಳಿದೆವು ಅವನ ಹತ್ರ, ಇದನ್ನು ನೀವು ಪೊಲೀಸರಿಗೆ ತಿಳಿಸಲಿಲ್ವಾ, ಪೊಲೀಸರಿಗೆ ಈ ವಿಷಯವನ್ನು ಮನವರಿಕೆ ಮಾಡಿ ಕೊಡಲಿಲ್ವಾ ಅಂತ. ಆಗ ಅವನು ಹೇಳಿದ ಏನು ಅಂತ ಹೇಳಿದೆ, ಪೊಲೀಸರು ನಾನು ಹೇಳಿದ್ದನ್ನು ಕೇಳಿಕ್ಕೆ ತಯಾರಿಲ್ಲ, ನನ್ನನ್ನು ಇದರಲ್ಲಿ ಫಿಕ್ಸ್ ಮಾಡಲಿಕ್ಕೆ ನೋಡ್ತಿದ್ದಾರೆ, ನನ್ನನ್ನು ವಿನಾಕಾರಣ ನಾನು ಸಿಕ್ಕಿಸಲಿಕ್ಕೆ ನೋಡ್ತಿದ್ದಾರೆ ಅಂತ ಅವನು ಹೇಳಿದ. ಅವನು ಹೇಳಿದ್ದನ್ನು ಆಧಾರವಾಗಿ ಇಟ್ಕೊಂಡು ನಾವು ವಕೀಲರಾಗಿ ಅವನು ಹೇಳಿದಂಥ ಜಾಗಕ್ಕೆ ಹೋಗಿ ನೋಡಿದಾಗ, ಲಾಲ್ಬಾಗ್ನಲ್ಲಿರುವಂಥ ಒಂದು ಬಾರಲ್ಲಿ ಹೋಗಿ ನೋಡಿದಾಗ, ಅವನಲ್ಲಿ ಸುಮಾರು 10:15ಕ್ಕೆ ಬಂದು 12:20 ತನಕ ಅವನು ಅಲ್ಲೇ ಇದ್ದದ್ದು ಕಾಣ್ತದೆ. ಅದಾದ ನಂತರ ಅವನ ಮನೆ ಹತ್ತಿರದ ಕೆಲವು CCTVಯನ್ನು ನೋಡಿದಾಗ ಕೂಡ ಸುಮಾರು 12:15 ಒಳಗಡೆ ಅವನ ಮನೆಗೆ ತಲುಪಿದ್ದಾನೆ. ಹಾಗಿರಬೇಕಾದ್ರೆ ನಮಗೆ ಪೊಲೀಸರು ಅವನ ಪರವಾಗಿರುವಂಥ ಸಾಕ್ಷಿಗಳನ್ನು ಸಂಗ್ರಹ ಮಾಡಲಿಕ್ಕೆ ತಯಾರಿಲ್ಲ, ಅವನನ್ನು ವಿನಾಕಾರಣ ಸಿಕ್ಕಿಸಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತೇನು ಮಾಡಿದೆವು ಅಂತ ಹೇಳಿದೆ, ಮಾನ್ಯ ನ್ಯಾಯಾಧೀಶರ ಮುಂದೆ ಒಂದು ಅಪ್ಲಿಕೇಶನನ್ನು ಹಾಕಿ, ಅವನು ಇಡೀ ಕೇಸ್ನಲ್ಲಿ ಪೊಲೀಸ್ನ ಕೇಸ್ ಏನು ಅಂತ ಹೇಳಿದರೆ, 1ನೇ ಆರೋಪಿ ರಿಕ್ಷಾದಲ್ಲಿದ್ದ, 2ನೇ ಮತ್ತು 3ನೇ ಆರೋಪಿ ಈ ಮನೀಶ್ ಸೇರಿದಂಥ 2ನೇ ಮತ್ತು 3ನೇ ಆರೋಪಿ ಅವರು ಕಾರಲ್ಲಿ ಓಡಾಡ್ತಿದ್ರು ಅಂತ ಪೊಲೀಸ್ನವರ ಕೇಸ್. ಅವನೇ ಹೇಳೋ ಪ್ರಕಾರ ಅವನು ಇಡೀ ದಿವಸ ಸ್ಕೂಟರ್ನಲ್ಲಿ ಓಡಾಡಿದ್ದ. ಆ ಸ್ಕೂಟರಲ್ಲಿ ಓಡಾಡಿದ್ದು ಮಂಗಳೂರಿನಲ್ಲಿರುವಂತಹ ಎಲ್ಲ ಪೊಲೀಸರಿಗೆ ಸಂಬಂಧಪಟ್ಟಂತಹ ಪೊಲೀಸ್ ಕಂಟ್ರೋಲ್ ರೂಮಿಗೆ ಸಂಬಂಧಪಟ್ಟಂಥ CCTVಯಲ್ಲಿ ಕ್ಲಿಯರ್ ಆಗಿ ಕಾಣ್ತದೆ. ಅದಕ್ಕಾಗಿ ನಾವು ಇವತ್ತು ನ್ಯಾಯಾಧೀಶರ ಮುಂದೆ ಏನು ಅಪ್ಲಿಕೇಶನ್ ಹಾಕಿದ್ದೇವೆ ಅಂತ ಹೇಳಿದರೆ, 16ನೇ ತಾರೀಕಿನ ಏನು CCTV ಫುಟೇಜ್ ಇದೆ ಅದನ್ನು ಸೆಕ್ಯೂರ್ ಮಾಡಬೇಕು, ಕಮಿಷನರ್ ಥ್ರೂ ಸೆಕ್ಯೂರ್ ಮಾಡಬೇಕು. ಯಾಕಂದರೆ ಅವ್ರ ಗಾರ್ಡಿಯನ್ ಆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಇದು CCTV ಅದನ್ನು ಸೆಕ್ಯೂರ್ ಮಾಡಬೇಕು. ಸೆಕ್ಯೂರ್ ಮಾಡಿ ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕು. ಅದಲ್ಲದೆ ಅವನ CDR ಏನು ಮೊಬೈಲ್ ಲೊಕೇಶನ್ ಇದೆ ಅದನ್ನು ಕೂಡ ಸರ್ವಿಸ್ ಪ್ರೊವೈಡರಿಂದ ತೆಗೆದುಕೊಂಡು ನ್ಯಾಯಾಲಯದನ್ನು ಪಡ್ಕೊಳ್ಬೇಕು ಅಂತ. ಯಾಕೆಂತ ಹೇಳಿದರೆ, ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ತುಂಬ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ಗಳದ್ದು CCTV 7 ದಿವಸ ಆದ ನಂತರ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಏನು ಅಪ್ಲಿಕೇಶನ್ ಹಾಕಿದ್ದೇವೆ ಅಂತ ಹೇಳಿದರೆ, ಇದು ಟೈಮ್ ಸೆನ್ಸಿಟಿವ್ ಡಾಕ್ಯುಮೆಂಟ್. CCTV ಅಂತ ಹೇಳೋದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋ ಸಾಧ್ಯತೆ ಇರುವ ಕಾರಣ, ಮತ್ತು ಪೊಲೀಸರು ಆಲ್ರೆಡಿ ಇವನನ್ನು ಫಿಕ್ಸ್ ಮಾಡಿದ ಸ್ಥಿತಿಗೆ ಅವರೇ ಅದನ್ನು ಡಿಲೀಟ್ ಮಾಡುವ ಸ್ಥಿತಿ ಇರುವ ಕಾರಣ ನ್ಯಾಯಾಲಯ ಒಂದು ಆದೇಶ ಕೊಟ್ಟು ಆ ಡಾಕ್ಯುಮೆಂಟನ್ನು ತಗೊಳ್ಬೇಕು ಅಂತ ನಾವು ಇವತ್ತು ಅಪ್ಲಿಕೇಶನ್ ಹಾಕಿದ್ದೇವೆ. ಅದರ ಹಿಯರಿಂಗ್ ಬಗ್ಗೆ ಸೋಮವಾರಕ್ಕೆ ಇಟ್ಟಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ಅಬ್ಜೆಕ್ಷನ್ ಇದೆಯಾ ಅಂತ ಕೇಳಿದಾಗ ಅವ್ರು ಅಬ್ಜೆಕ್ಷನ್ ಇದೆ ಅಂತ ಹೇಳಿದ್ದಾರೆ. ಆದ ಕಾರಣ ಸೋಮವಾರಕ್ಕೆ ಇದನ್ನು ಪ್ರಕರಣವನ್ನು ವಿಚಾರಣೆಗೆ ಇಟ್ಟಿದ್ದಾರೆ. ಅವನನ್ನು ನಿರಪರಾಧಿ ಆಗಿದ್ದು ಅಂತ ಗೊತ್ತಿದ್ದರೂ ಕೂಡ ಅವನನ್ನು ಫಿಕ್ಸ್ ಮಾಡಿದ್ದಾರೆ. ಗೊತ್ತಿಲ್ಲದೆಲ್ಲ ಅವನು ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ತುಂಬ ಸ್ಪಷ್ಟವಾಗಿ, ತುಂಬ ಜನ ಪೊಲೀಸರಿಗೆ ಅದು ಗೊತ್ತಿದೆ, ಅವನು ಅದರಲ್ಲಿ ಇಲ್ಲ, ಅವನು ಮಂಗಳೂರಿಂದ ಹೊರಗೆ ಹೋಗಿಲ್ಲ ಅಂತ ಅವನಿಗೆ ಗೊತ್ತಿದೆ. ಆದರೂ ಕೂಡ ಅವನನ್ನು ಫಿಕ್ಸ್ ಮಾಡಿದ್ದಾರೆ. ಯಾಕೆ? ಅವರಿಗೆ ಕಾರಣಗಳು ಅವರಿಗೆ ಗೊತ್ತಿರಬೇಕು. ಇದರ ಮುಂಚೆ ಅವನ ಮೇಲೆ ಯಾವುದೇ ಕೇಸ್ ಇಲ್ಲ, ಇಷ್ಟವರೆಗೆ ಪೊಲೀಸರ ಜೊತೆ ಜಗಳ ಮಾಡಿದವನಲ್ಲ, ಅವನ ಕೆಲಸ ಆಯಿತು, ಅವನ ಫ್ರೆಂಡ್ಸ್ ಆಯಿತು, ಅವನ ಮನೆ ಆಯಿತು ಅಂತ ಇದ್ದವನು. ಹಾಗಿರಬೇಕಾದ್ರೆ ಯಾವ ಕಾರಣಕ್ಕಾಗಿ ಅವನನ್ನು ಫಿಕ್ಸ್ ಮಾಡಿದ್ದಾರೆ ಅಂತ ಅವನ ಮನೆಯವರಿಗೂ ಗೊತ್ತಿಲ್ಲ, ಅವನಿಗೂ ಗೊತ್ತಿಲ್ಲ. ಅವನು ಪದೇ ಪದೇ ಹೇಳಿದಾಗ ಕೂಡ ಪೊಲೀಸರು ಕೇಳಲಿಕ್ಕೆ ತಯಾರಿಲ್ಲ.